ಈಗ ಭಟ್ಕಳದಲ್ಲಿ ನಾವು ಪ್ರತಿ ವರ್ಷ ಯಾವಾಗಲೂ ಶಾಂತಿಯುತವಾಗಿ ಯಾವುದೇ ಒಂದು ಗಲಾಟೆ ಇಲ್ಲದೆ ಮಾಡ್ತಾ ಇದ್ದೀವಿ. ಅದೇ ಥರ ಮುಂದೆನೂ ಸಹ ಈ ಸಲಿನೂ ಸಹ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಈ ಪೀಸ್ ಕಮಿಟಿ ಮೀಟಿಂಗ್ನ ಕರೆದಿರೋದು. ಸೊ ಹಾಗಾಗಿ ತಮ್ಮೆಲ್ಲರಲ್ಲೂ ಏನು ವಿನಂತಿ ಮಾಡ್ಕೊತಾ ಇದ್ದೀವಿ ಅಂದರೆ, ನಮ್ಮ ತಾಲೂಕು ಆಡಳಿತ ಕಡೆಯಿಂದ, ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಹಾಗೂ ನಮ್ಮ ಸರ್ಕಾರದ ಕಡೆಯಿಂದ ಯಾವುದೇ ಗಲಾಟೆ ಆಗ್ದಂಗೆ ಶಾಂತಿಗೆ ಭಂಗ ತರದಾಗೆ ಆಚರಣೆ ಮಾಡುವ. ನಮ್ಮ ಮುಸ್ಲಿಂ ಬಾಂಧವರು ಎಲ್ಲ ಖುಷಿಯಾಗಿ ಇರ್ತಾರೆ. ಸೊ ಅವರಿಗೆ ಆಚರಣೆ ಹಬ್ಬ ಮಾಡೋಕ್ಕೆ ಎಲ್ಲ ಒಂದು ಇದನ್ನ ಸಪೋರ್ಟ್ ಮಾಡುವ ಅಂತ ಹೇಳಿ ಸರ್ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿದೆ, ಈಗ 2 ಅಥವಾ 3 ಯಾವಾಗ ರಂಜಾನ್ ಬರ್ತದೆ ಅಂತ ನಮಗೂ ಕ್ಲಿಯರ್ ಇಲ್ಲ, ಬಟ್ 2ಕ್ಕೆ ಬರ್ತದೆ ಅಂತ ಇದ್ರ ಪ್ರಕಾರ ಇದೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾಳೆ ದರ್ಶನ ಆಗ್ತದೆ, 2ನೇ ತಾರೀಕಿಗೆ ಆಗ್ಬೋದು ಅಂತ ಹೇಳುವಂಥದ್ದು ಇರೋದ್ರಿಂದ ಈಗ ನಾವು ಮೀಟಿಂಗ್ ಕರೆದಿರುವಂಥದ್ದು ವಾಡಿಕೆ ಪ್ರಕಾರ ನಿಮಗೆ ಏನು ಕಾರ್ಯಕ್ರಮಗಳು ಅವತ್ತು ಮಾಡಿಕೊಡ್ತೀರಿ ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಕ್ಕೆ. ಎರಡನೇದು, ನಿಮಗೂ ಗೊತ್ತಿದೆ ಭಟ್ಕಳದಲ್ಲಿ ಯಾವ ರೀತಿ ಪರಿಸ್ಥಿತಿ, ಬೇರೆ ಎಲ್ಲ ಕಡೆನೂ ಸಮಸ್ಯೆ ಆದರೂ ಸಹ ಈ ದೊಡ್ಡ ಒಂದು ಹೆಸರು ಇದ್ರೂ ಸಹ ಭಟ್ಕಳದಲ್ಲಿ ಏನೂ ಆಗದೆ ಇಲ್ಲಿವರೆಗೆ ಎಲ್ಲ ಕಾರ್ಯಕ್ರಮಗಳು, ಚನ್ನಪಟ್ಟಣ ರಥೋತ್ಸವ ಆಯಿತು, ಅದಕ್ಕಿಂತ ಹಿಂದೆ ಎಲ್ಲ ಕಾರ್ಯಕ್ರಮಗಳಾಯಿತು, ಯಾವುದೂ ಸಹ ಯಾವುದೇ ರೀತಿ ಸಮಸ್ಯೆ ಇಲ್ಲದಂಥ ರೀತಿಯಲ್ಲಿ ಅದಾಗಿದೆ. ಈಗಲೂ ಒಂದು ಸ್ವಲ್ಪ ದಿವಸದಿಂದ ಈ ರಂಜಾನ್ ಮಾರ್ಕೆಟ್ ನಡೀತಿದೆ, ಒಂದು ತಿಂಗಳಿಂದ ಉಪವಾಸ ನಡೀತಿದೆ, ಯಾವುದೇ ರೀತಿ ಯಾವುದೇ ಸಮಸ್ಯೆ ಇಲ್ಲದೆ ನಡೀತಾ ಇರೋದ್ರಿಂದ ಇದು ಇದೇ ರೀತಿ ಮುಂದೆ ಹೋಗ್ಲಿ. ನಾವೀಗ ಒಂದು ಇದಕ್ಕೆ ಬೇಕಿತ್ತು, ನಮಗೆ ಒಂದು ಕಾರ್ಯಕ್ರಮಗಳು ಏನಿದೆ ಅಂತ ಹೇಳೋದ್ರ ಬಗ್ಗೆ ತಾವೊಂದು ನಾಡ್ದು ಏನಿದೆ, ಪ್ರೇಯರ್ ಬಗ್ಗೆ ಏನಿದೆ ಅಂತ ಸ್ವಲ್ಪ ಹೇಳಿದರೆ ನಾವು ಇವರಿಗೆ ಉಳಿದ ಇದನ್ನು ನಾವು ಹೇಳ್ತೇವೆ. ಕಾರ್ಯಕ್ರಮಗಳು ಎಲ್ಲ ಹಬ್ಬ ಹರಿದಿನಗಳು ಏನು ಇಲ್ಲಿ ಭಟ್ಕಳದಲ್ಲಿ ನಡೀತಿದೆ ಎಲ್ಲ ಶಾಂತಿಯುತವಾಗಿ ನಡೀಲಿ, ನಿಮ್ಮೆಲ್ಲರ ಸಹಕಾರ ಇರಲಿ. ಸಣ್ಣ ಪುಟ್ಟ ಇಶ್ಯೂಸ್ ಮಧ್ಯದಲ್ಲಿ ಆಗ್ತಾ ಇರ್ತವೆ, ನಮ್ಮ ಗಮನಕ್ಕಿಲ್ಲದೆ, ನಿಮ್ಮ ಗಮನಕ್ಕಿಲ್ಲದೆ, ಹಿರಿಯರ ಗಮನಕ್ಕಿಲ್ಲದೆ ಕೆಲವುಗಳು ಆಗ್ತಾ ಇರ್ತವೆ. ಅಂಥವುಗಳನ್ನು ಸಹ ಯಾವುದೇ ದೊಡ್ಡ ರೀತಿಯಲ್ಲಿ ಮಾಡದೆ ಇವುಗಳು ಈ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದೀರಿ ಮಾಡ್ತೇವೆ. ಜಿಲ್ಲಾಡಳಿತದಿಂದ ಏನೇನು ವ್ಯವಸ್ಥೆಗಳು ಬೇಕು ಅದನ್ನು ಜಿಲ್ಲಾಡಳಿತ ಮಾಡಿಕೊಡ್ತದೆ. ಆದರೆ ಯಾವುದೇ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಶಾಂತಿಯುತವಾಗಿ ಇರಲಿ, ಇನ್ನೊಬ್ಬರಿಗೆ ನಮ್ಮ ಆಚರಣೆಗಳು ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಇರಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ನಾಡ್ದು ಏನು ಪ್ರೇಯರ್ ಇದೆ, ಯಾವ ರೀತಿ ನಿಮ್ಮ ಕಾರ್ಯಕ್ರಮ ಏನಿದೆ ಅಂತ ಹೇಳುವಂಥದ್ದನ್ನು ಸ್ವಲ್ಪ ನಮ್ಗೆ ಯಾರು ವಿವರಿಸಿ ಹೇಳಿದರೆ ನಾವು ಅದನ್ನು ಮುಂದೆ ಮುಂದುವರಿಸ್ಬೋದು ಅಂತ ಹೇಳ್ತೇವೆ. ಮೊದಲೇ ಇದ್ದಂಗೆ ಮಾಡೋದು ಸರ್, ಈ ಚಿನ್ನದ ಬಳ್ಳಿಯಿಂದ ಮತ್ತೊಂದು ಬಳ್ಳಿವರೆಗೆ ತಿರುಗಿ ವಾಪಸ್ ಬಂದು ಮಮ್ಮದಲ್ಲಿ ರೋಡ್ನಿಂದ ಮೇನ್ ಬಜಾರ್ಗೂ ಮತ್ತೆ ಇದ್ದಂಗೆ 100 ಬಳ್ಳಿ ಹತ್ರ ತಿರುಗಿ ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡಿ ಮೊದಲಿಗೆ ಹಳೆ ಗೇಟ್ನಲ್ಲೇ ಹೋಗಿ ಸೀದಾ ಸರ್ಕಲ್ ಅಂತ ಒಂದು ನೋಡೋಣ, ಸೀದಾ ಕೆಳಗೆ ಬರ್ತದೆ. ಮತ್ತೆ ಮುಂದೆ ಸರ್ಕಲ್ ಬಂದು ಸರ್ಕಲ್ ಕಾರ್ಯಕ್ರಮ ಕ್ಲಿಯರ್ ಮಾಡ್ಕೊಳ್ತೇವೆ. ನೀವು ಚಿನ್ನದ ಬಳ್ಳಿಯಿಂದ ಹೊರಟು ಸುಲ್ತಾನ್ ಶೆಟ್ಟಿನ ಬಂದು ಪೊಲೀಸ್ ಸ್ಟೇಷನ್ ಕಡೆಯಿಂದ ಬಂದು PND ಬ್ಯಾಂಕ್ ಇಂದ ಬಂದು 100 ಬಳ್ಳಿಯಿಂದ ಒಳಗೆ ಹೋಗಿ ಈದ್ಗಾ ಈದ್ಗಾ ಪ್ರೇಯರ್ ಆದ ತಕ್ಷಣ ಚಿನ್ನದ ಬಳ್ಳಿಗೆ ವಾಪಸ್ ಬಂದು ಮಾರಿಕಟ್ಟೆಯಿಂದ ಮೇನ್ ರೋಡ್ ಅಲ್ಲಿ ಬರ್ತಾರೆ ಸರ್ ಇವರು. ಹೋಗ್ಬೇಕಾದ್ರೆ ಸುಲ್ತಾನ್ ಚಿನ್ನದ ಬಳ್ಳಿ ಟೈಮಿಂಗ್ಸ್ ಏನು 7:15 ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿಗೆ ರೀಚ್ ಆಗುತ್ತೆ 7:45 ದಿನ ನಮ್ಮ ಶಾಂತಿ ಸಭೆಯಲ್ಲಿ ಅಲ್ಲಿರುವ ಎಲ್ಲ ಅಧಿಕಾರಿಗಳು ಎಲ್ಲ ಸಭಾಗಿಗಳು ಬಹಳ ಹಿಂದಿನ ಕಾಲದಿಂದ ನಮ್ಮ ಭಟ್ಕಳದಲ್ಲಿ ಹಬ್ಬ ಹರಿದಿನಗಳು ನಡೀತಾ ಬಂದಿರ್ತದೆ. ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಸಹೋದರರಂತೆ ಈ ಹಬ್ಬಗಳನ್ನ ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಯಾಕಂತಂದ್ರೆ ದೇವರಿಗೂ ಒಬ್ಬನೇ, ನಮ್ಗೆಲ್ಲ ತಿಳುವಳಿಕೆ ಇದ್ದ ಜನ ದೇವರಿಗೂ ಒಬ್ಬನೇ, ಅವನನ್ನ ಆಡಳಿತ ನಮ್ಮ ಕರ್ತವ್ಯ, ಅವ್ರಿಗೂ ಕರ್ತವ್ಯ, ನಮ್ದು ಕರ್ತವ್ಯ. ಆದ್ರೆ ನಾವು ಮಾತ್ರ ಹಿಂದೂ ಮುಸ್ಲಿಂ ಅಂತ ಹೇಳಿ ನಾವು ಮಾತ್ರ ಹೇಳ್ಕೊಳ್ಳೋದು ಅಷ್ಟೇ ಬಿಟ್ರೆ ದೇವರು ಒಬ್ಬನೇ ಇರುವುದರಿಂದ ನಾವು ಎಲ್ಲವನ್ನ ನಾವು ಭೇದ ಭಾವವಿಲ್ಲದೆ ಅವರ ಹಬ್ಬಕ್ಕೆ ನಾವು, ನಮ್ಮ ಹಬ್ಬಕ್ಕೆ ಅವರು ಜೊತೆಯಾಗಿ ನಾವು ಈ ಹಬ್ಬಗಳನ್ನು ಆಚರಿಸೋಣ. ನಮ್ಮಲ್ಲಿ ಸುಖ ಶಾಂತಿ, ಆ ದೇವರ ಪ್ರಾರ್ಥನೆ ಎಲ್ಲವೂ ಸಾಂಗವಾಗಿ ನಡೀತಿದೆ. ಹಬ್ಬದ ಶುಭಾಶಯಗಳನ್ನು यही है इसमें हिंदुस्तान, हमको हिंदुस्तान विश्व हिंदुस्तान बन सकता है। पूरा पोटेंशियल है हमारे इस भारत के अंदर। हमारा भारत बहुत महान है और हमारे भारत की महानता
उसकी सुंदरता, उसकी खूबसूरती, उसकी ब्यूटी इसी में है कि क्योंकि इसके अंदर यूनिटी के अंदर डाइवर्सिटी है। ये इंडिया हमारा, ये कंट्री हमारी डाइवर्स कंट्री है और उसके बावजूद हम लोग यूनाइटेड हैं। ये पूरे विश्व में, पूरे संसार में, पूरे दुनिया में ये, और हमारे प्रॉफिट मोहम्मद सल्लल्लाहु अलैहि वसल्लम, हमारा कुरान ये कहता है कि ये पूरा संसार, ये पूरी कायनात, ये पूरी मानवता ये एक फैमिली की तरह है, एक फैमिली की तरह रहो। और प्रॉफिट ये की बात मैं करके अपनी बात खत्म करता हूँ। हमारा कुरान है और कुरान से ये एक इनोसेंट आदमी को अगर आपने मारा, ये ना देखो कि ये आपका कास्ट का है, ये आपका समाज का है, या अगर आपने ये इनोसेंट एक आदमी को मारा तो पूरा आपने पूरे संसार को, पूरी कायनात को, पूरी मानवता को आपने मारा। हमने धर्म का मतलब समझा नहीं। सॉरी मैं थोड़ा सा इमोशनल होकर मैं बोल रहा हूँ। हमने धर्म का मतलब समझा नहीं है, हमने मजहब का मतलब समझा नहीं है। अगर मजहब और धर्म का अगर सच्चा माना और मिली हम लोग समझ जाए तो दुनिया में कहीं तो फसाद नहीं होगा, कहीं राइट नहीं होगा, एक दूसरे को दूसरे की नजर से आदमी नहीं देखेगा। इसीलिए हमारा बस यही मैसेज है, यही पैगाम है। हम लोग ये बनकर के रहे, हिंदुस्तान में एक परिवार की तरह रहे, हर एक के दुख सुख में हम लोग शरीक रहे, हर एक के खुशी में हम लोग शरीक रहे, हर एक को हम लोग प्यार लें और एक परिवार की तरह रहे हम लोग। बस यही हमारा जो है मैसेज है, हमारा पैगाम है। और एक बार मैं आप सबों के लिए, क्योंकि हिंदुस्तान भारतवासी के लिए हमारा पैगाम इस मंच से और यहाँ से यही है कि बस एक शांति बनाए रखे, पीस और हार्मनी, यही हिंदुस्तान हम लोग यही चाहते हैं। आपके फेस्टिवल में हम लोग आपको सपोर्ट करें, आपके सेंटिमेंट्स को हम लोग उसको कभी किसी तरह से उसको हम लोग ये न दे, और हमारे सेंटिमेंट्स को जो आप हम लोग व्यक्त करेंगे। मैं समझता हूँ अगर जैसे आप लोग देख रहा हूँ, हमारा बर्थडे इट विल बी एग्जांपल इन कमिंग डे, और पूरे हिंदुस्तान में ये एग्जांपल इंशाल्लाह आई थिंक एक अच्छी मिसाल होगा। थैंक यू वेरी मच। थोड़ा सा कुछ बात करने का आपसे मुद्दा थैंक यू। ಅದೇ ಟೈಮ್ನಲ್ಲಿ ನಮಾಜ್ ಟೈಮ್ನಲ್ಲಿ ಬೆಳಗ್ಗೆ ಕರೆಂಟ್ ಇಲ್ಲ, ಈಗ ನಮಾಜ್ ಮಾಡಿ 5,000 ಜನ ಸೇರಿಸಿದ ಕೇಕ್ ಆಫೀಸ್ನಲ್ಲಿ ಹೋಗು, ಅಲ್ಲಿ ಗಲಾಟೆ ಹೋಗ್ತಾ ನೋಡೋದು ದೇವ ಕೊಡೋದು ಬೇಡ. ಬೆಳಗ್ಗೆ SP ಸಾಹೇಬರು ಟೀಚರ್ ಎಲ್ಲಿ ಮಾಡಿದ್ರು ಇರ್ಬೋದು ಆಸೆ ಕೊಟ್ಟರೆ ಅದು ಮತ್ತೆ ಇದು ವಾಪಸ್ ಬರೋದು ಬೇಡ ಅಂತ ನಾವು ಇಬ್ಬರು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅಟೆನ್ಷನ್ ಇರಲಿ ಅದು ನೀವು, ಯಾಕಂದ್ರೆ ಬೆಳಗ್ಗೆ ಟೈಮ್ನಲ್ಲಿ ಕರೆಂಟ್ ಹೋಗೋದ್ರೆ ಭಾರಿ ತೊಂದರೆ ಆಗ್ತದೆ, ಜನ ಇಷ್ಟ ಬಿಟ್ಟೆ ಆಗ್ಲಿ ಇನ್ನು ಮತ್ತೆ ಇಷ್ಟು ಎಲ್ಲ ಇರ್ತಿದೆ. ಆ ಟೈಮ್ನಲ್ಲಿ ಮೂವ್ಮೆಂಟ್ ಅಲ್ಲಿ ಏನಾಗ್ತದೆ ಅಂತ ಹೇಳಿಕ್ ಬರಲ್ಲ. ಹೌದು, ಎರಡನೇ ಮುನ್ಸಿಪಾಲಿಟಿ ಅಧ್ಯಕ್ಷ ಇದ್ದಾರೆ, ಇದ್ದಾರೆ, ಅದು ನೀರು ಬೇಕು, ಬೇರೆ ಟೈಮ್ನಲ್ಲಿ ಬೇಕು, ಸ್ವಲ್ಪ ಜಾಸ್ತಿ ಟೈಮ್ ಬಿಟ್ಕೊಂಡು ಇವತ್ತು ಸೆಲೆರಿ ಬಿಡಬೇಕು. ಮೂರನೇ ಏನಂದ್ರೆ ಕ್ಲೀನಿಂಗ್. ನಮ್ಮ ಈಗ ಪಕ್ಕದಲ್ಲಿ ಆಧಾರ್ ಕೇಂದ್ರ, ಸೋಲಾರ್ ಕೇಂದ್ರ, ಸ್ಕೂಲ್ ನೀವು ಹೋಗಿ ನೋಡಿ. ನೀವು ಯಾವಾಗ ಬೆಳಗ್ಗೆ ಮಾಡ್ತಾರೆ ಯಾವಾಗ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅದು ರೈಟ್ ಮತ್ತೆ ನಮ್ದು ಪಳ್ಳಿ ರೋಡ್ ಆ ಕಡೆ ಬಂದ ರೋಡ್ ಅಕ್ಕಪಕ್ಕ ಪೂರ್ತಿ ಕ್ಲೀನ್ ಮಾಡಿ ಬೆಳಗ್ಗೆ ನೀವು ಬೆಳಗ್ಗೆ ಮಾಡ್ತೀರಿ, ಬೆಳಗ್ಗೆ ಮಾಡ್ತಾರೆ ಇಲ್ಲ 1-8 ದಿವಸ ಮುಂಚೆ ಮಾಡಬೇಕಾದ್ರು. ಇವತ್ತಿನ ಮಾಡೋದು ನಮ್ಗೆ ಗೊತ್ತಿಲ್ಲ ಸೋರಿ, ಬಟ್ ನಾ ಹೇಳೋದಂದ್ರೆ 3 ಪ್ರಿಪೇರ್ ನೀವು 15 ಆಗಸ್ಟ್ ಬೆಳಿಗ್ಗೆ ಹೋಗಿ ಮಾಡ್ತಾರೆ, ಅದು ಸರಿಯಲ್ಲ. 3-4 ದಿವಸ ಮುಂಚೆ ಬಂದೋಬಸ್ತ್ ಮಾಡಬೇಕು. ಇಷ್ಟೇ 3 ಮಾಡ್ತಾರೆ. ಟೋಟಲ್ ನೀರು ಇಲ್ಲ ಅನ್ನೋ ಪೊಸಿಷನ್ ಬಂದಿದ್ದು ಎಲ್ಲರಿಗೆ ಹೋಗ್ಬೇಕು ಜನ ಆ ಲೆವೆಲ್ ಇಮಿಡಿಯೇಟ್ ಇದ್ದು. ಯಾವಾಗ 2006 ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ, ಅದು 150 ಕನೆಕ್ಷನ್ ಆಧಾರದ ಮೇಲೆ ಸ್ಟಾರ್ಟ್ ಆಗಿದೆ. ಇವಾಗ 3,500 ಕನೆಕ್ಷನ್ ಇದೆ. ನೀರಿರುವುದು ಅಷ್ಟೇ, ಕೆಪಾಸಿಟಿ ಇರುವುದು ಅಷ್ಟೇ. ನೀರು ಯೋಜನೆ ಏನ್ ಬೇಕಾಗಿತ್ತು ಅದು ನೀರಿಗೆ ಯಾರು ಸಿಂಗಲ್ ಯಾರು MLA ತಗೊಳ್ತಾರೆ, ಯಾರು MP ತಗೊಳ್ಳಿಲ್ಲ, ರಾಜಕಾರಣಿಗಳು ತಗೊಳ್ಳಿಲ್ಲ. ಅದೇ ಯಥಾಸ್ಥಿತಿಯಲ್ಲಿ ಇದೆ. ಮುನ್ಸಿಪಾಲಿಟಿ ಅಗಸ್ಟ್ ಅಲ್ಲಿ ಅಂತ ಹೇಳಿದ್ರೆ ಅವ್ರು ಎಲ್ಲೆಲ್ಲೋ ಗುಡ್ಡದ ಮೇಲೆ ನೀರು ಇರ್ತದೆ, ನಾನು ನೋಡ್ಬೋದು, ಸಂತೋಷ ಆಗ್ತದೆ ಹೇಳಿ. ಮುನ್ಸಿಪಾಲಿಟಿ ಅಗಸ್ಟ್ ಅಲ್ಲಿ ಪಟ್ಟಣ ಪಂಚಾಯತ್ ಇಷ್ಟೆಲ್ಲ ನಮ್ಮ ಸಮುದಾಯ ಇಲ್ಲಿ ರಾಬಿದಾಗ್ಲಿ ತನ್ಜೀಮ್ ಆಗಲಿ ಕೋಪರೇಟ್ ಮಾಡಿ ಇದರ 35% ಇಷ್ಟು ಅಮೌಂಟ್ ಕಟ್ಟಿ ತಗೊಂಡು ಬಂದು ಇವತ್ತು ನೀರು ಇಲ್ಲದಂಗಾಗಿ ಇವು ದೋಷ ಪಡೆದವರಿಗೆ ಅವ್ರು ಹೇಳೋದು ರಿಪ್ಲೈ ಏನು ಅಂತ ಹೇಳಿದ್ರೆ, ಈಗ ಮತ್ತೆ ಕನೆಕ್ಷನ್ ಇತ್ತು, ಆ ಕನೆಕ್ಷನ್ ಈ ಬೆಳ್ಕೊಂಡು ಹೋಗಿದ್ದೀವಿ, ಕನೆಕ್ಷನ್ ಎಷ್ಟು ಕೊಟ್ಟಿದ್ರೆ ಅಂತ ಹೇಳಿ ಇದ್ದಿದ್ದು ಪಂಪ್ ಅನ್ನ ಎಲ್ಲಿ ಬೋರ್ವೆಲ್ ಬಿಟ್ಟಿದ್ದೀರಾ ಅಲ್ಲಿ ನೀವು ನೀರಿಂದ ಏನಾದ್ರು ಸಬ್ಸಿಡಿ ಫಾರ್ಮ್ ಮಾಡಿದ್ದೀರಾ, ಇವಾಗೂ ಸಿಂಗಲ್ ಫಾರ್ಮ್ ಮಾಡಿದ್ದೀರಾ. ಒಂದು ಟೋಟಲ್ ಒಟ್ಟಿಗೆ ಬೆಲ್ಲಾಗಿಲ್ಲ, ಬಹಳ ಬಡ ಜನ. ಒಂದ್ಸರಿ ನೀವು ರೌಂಡ್ ಏನಾದ್ರು ಕೊಟ್ಟು ನೋಡಿದ್ರೆ ಅದು ಈಗ ಮುಂದಿನ ದಿನಗಳಲ್ಲಿ ನಾವು ಏನೋ ಹಾಕಿ ಅಟ್ಲೀಸ್ಟ್ DC ಅವ್ರ ಗಮನಕ್ಕೆ ಬರ್ಬೇಕಾದ್ರೆ ಹೊರಕೊಂಡು ಹೋಗ್ಬೋದು, ರಾಜಕಾರಣಿಗಳು ಮಾಡೋದು ಅದು ಸ್ವಲ್ಪ ಗಮನ ತಗೊಂಡು ಸರ್ ದಯಮಾಡಿ ನೀರಿನ ವಿಷಯದಲ್ಲಿ ಇದು 100% ಆಗುತ್ತೆ. ಆಮೇಲೆ ಎಲ್ಲ ಪ್ರತಿ ಹಬ್ಬಗಳಿಗೆ ಸರ್, ಪ್ರತಿ ಹಬ್ಬಗಳಿಗೆ ದೀಪಾವಳಿ ಬರಲಿ ಯಾವುದೇ ಹಬ್ಬ ಬರಲಿ ನಾವು ಮುಂಚಿತವಾಗಿ ಹೇಳುತ್ತೇವೆ ಏನಂತ, ಸ್ಟ್ರೀಟ್ ಲೈಟ್ ಏನೇನು ಪ್ರಾಬ್ಲಮ್ ಇದೆ ಕೆಲವು ಸ್ವಲ್ಪ ಕ್ಲಿಯರ್ ಆಗಿ ಇದು ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಈಗ ಕೆಲವಷ್ಟು ಜನಗಳಿಗೆ ಕಂಪ್ಲೇಂಟ್ ಬರ್ತಾ ಇದೆ, ಯಾವಾಗ ಮುಸ್ಲಿಂ ಹಬ್ಬಗಳಿದ್ದಾವೆ ಟೋಟಲಿ ಹಿಂದೂಗಳಿಗೆ ನೋಡುದಿಲ್ಲ ಅನ್ನೋ ವಿಷಯ.
ಸುಮಾರು ಒಂದೊಂದು ಏರಿಯಾದಲ್ಲಿ ಒಂದು 20 ಲೈಟ್ ಇಲ್ಲ. ಈ ಬಡಪಾಯಿಗಳು ಯಾರು ಸೀನಿಯರ್ ಸಿಟಿಸನ್ ಎಲ್ಲ ಹಳ್ಳಿಗೆ ಹೋಗ್ತಾರೆ ಅಂತ ಜಾಗದಲ್ಲಿ ಇರುವುದಿಲ್ಲ. ಇದೆಲ್ಲ ಕಂಪ್ಲೇಂಟ್ಸ್ ಅನ್ನ ಸ್ವಲ್ಪ ನೋಟ್ ಮಾಡಿ ಅವ್ರು ಕರೆದು ಒಂದ್ಸಲ ವಿಶೇಷವಾಗಿ ಇಟ್ಟುಕೊಳ್ಳಿ. ನಾವೊಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಜನ ತಗೊಂಡೋಗಿ ಪ್ರತಿಭಟನೆ ಮಾಡಿ ಅಥವಾ ಬಂದ್ ಮಾಡುವಂತ ಲೆವೆಲ್ ಮಾಡಿ ಬಹಳಷ್ಟು ಆಗಿದ್ದಾವೆ. ಈಗ ಈಗಿಂದು ಈ 2 ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಎಲ್ಲ ಅಧಿಕಾರಿಗಳು ನನ್ನ ಆತ್ಮೀಯ ಪಟ್ಟಣದ ಬಂದು 30 ದಿವಸ 29 ದಿವಸ ಏನು ಉಪವಾಸ ಮಾಡಿ ಆಂತರಿಕ ಶುದ್ಧಿ, ಮಾನಸಿಕ ಶುದ್ಧಿ, ಪ್ರೇಯರು ಇದೆಲ್ಲ ಮಾಡಿ ನೀವು ದೇವರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಆ ದೇವರು ನಿಮಗೆ ಮುಂದಿನ ಹಬ್ಬವನ್ನು ಸಹ ಇದೇ ಆನಂದಮಯವಾಗಿ ಆಚರಿಸಲು ನಿಮಗೆ ಅವರು ಆಶೀರ್ವಾದ ಮಾಡಿ ಮತ್ತು ದೇವರ ಒಂದು ಆಶೀರ್ವಾದದಂತೆ ಬದುಕಬೇಕು ಮತ್ತು ಇನ್ನೊಬ್ಬರಿಗೆ ಬದುಕಿ ಕೊಡ್ಬೇಕು. ನಾವು ಆನಂದವಾಗಿರ್ಬೇಕು, ಇನ್ನೊಬ್ರು ಆನಂದವಾಗಿರ್ಬೇಕು ಅಂದ್ರೆ ನಮ್ಮ ಎಲ್ಲ ಧರ್ಮದ ಬದುಕತ್ವ. ಹಾಗಾಗಿ ಈ ಒಂದು 2 ಆಧಾರದ ಮೇಲೆ ನಾವು ಬದುಕೋಣ, ನಾವು ಆನಂದವಾಗಿರೋಣ, ನೀವು ಆನಂದವಾಗಿರಿ, ನಿಮಗೂ ಆನಂದ ಸಿಗಲಿ ಅಂತ ಹೇಳ್ತಾ ಇಲ್ಲಿಯವರೆಗೂ ನೀವು ಜಾತ್ರೆಯಲ್ಲಾಗ್ಲಿ, ನಮ್ಮ ಸಾಗುವಳಿ ಉತ್ಸವದಲ್ಲಾಗ್ಲಿ, ನಮ್ಮ ದೇವಸ್ಥಾನ ಉತ್ಸವದಲ್ಲಾಗ್ಲಿ ನೀವೆಲ್ಲ ರೀತಿಯ ಸಹಕಾರ ಮಾಡಿದ್ದೀರಿ. ನಮ್ಮ ಹಿಂದೂ ಬಾಂಧವರು ಸಹ ಎಲ್ಲ ರೀತಿಯ ಸಹಕಾರವನ್ನು ನೀವು ನಾವು ಕೊಡ್ತೇವೆ. ಮತ್ತು ಈ ಒಂದು ಹಬ್ಬ ಒಳ್ಳೆ ರೀತಿಯಿಂದ ವಿಜೃಂಭಣೆಯಿಂದ ನೀವು ಆಚರಿಸಿ ನಿಮಗೆ ದೇವರು ಎಲ್ಲ ರೀತಿಯ ಆಶೀರ್ವಾದ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನಗೆ ಅವಕಾಶ ಕೊಟ್ಟಂತ ನೀವೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಸರಿಗ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಇಂಥ ಟೈಮ್ನಲ್ಲಿ ನಾವು ಜಾಸ್ತಿ ಕರೆಂಟ್ ಕೊಟ್ಟರೆ ಹೇಗೆ ಲಾಭ? ಯಾವುದೇ ಉದ್ದೇಶ, ಯಾವುದೇ ಒಂದು ಸಣ್ಣ ಉದ್ದೇಶಕ್ಕೂ ಕೂಡ ಇಂಟೆನ್ಷನಲಿ ಕರೆಂಟ್ ಆಗಿದೆ. ಕರೆಂಟ್ ನಾವು ತೆಗೆದ್ರೆ ಡಿಪಾರ್ಟ್ಮೆಂಟಿಗೆ ನಷ್ಟ ಸರ್. ಡಿಪಾರ್ಟ್ಮೆಂಟಿಗೆ ನಷ್ಟ ಮಾಡ್ಕೊಂಡು ನಾವಿಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ. ಯಾವುದೇ ಒಂದು ನಮ್ಮ ಗಮನದಲ್ಲಿ ಇಟ್ಕೊಂಡು ಸರ್ ಇಲ್ಲಿಂದ ನಮ್ಗೆ ಏನ್ ಸಮಸ್ಯೆ ಆಗ್ತದೆ ಅಥವಾ ಯಾಕೆ ಹೋಗ್ತದೆ ಅಂತ ಹೇಳಿದ್ರೆ ಈ ಟೈಮ್ ಏನಿದೆ ಸರ್, ಏಪ್ರಿಲ್ ಮೇ ಟೈಮಲ್ಲಿ ಬರ್ತದೆ ಸಿಕ್ಕಾಪಟ್ಟಿ ಬೇಸಿಗೆ ಬಹಳಷ್ಟು ಕನ್ಸಂಪ್ಷನ್ ಆಗ್ತದೆ ಸರ್. ನಮ್ಗೆ ಎಲ್ಲಿಂದ ನಮ್ಗೆ ಎಕ್ಸಾಮ್ ಈಗ ನಾನು ಪಕ್ಕದಲ್ಲಿ ಕರೆಂಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ಗೆ ಕಾರವಾರದಿಂದ ಬರ್ತಾ ಇರ್ತದೆ. ಎಲ್ಲೇ ಒಂದು ಕಾರವಾರದಲ್ಲಿ, ಕಿಂಕೋಲದಲ್ಲಿ, ಕುಮಟಾದಲ್ಲಿ, ಶಿರ್ಸಿಯಲ್ಲಿ ಎಲ್ಲೇ ಒಂದು ಲೈನ್ ಫಾಲ್ಟ್ ಬಂತು ಅದು ಈ ನೋಡಿ ಕನ್ಸಂಪ್ಷನ್ ಸಡನ್ ನಮಗೆ 1 ಕೋಟಿ ನಮ್ಗೆ ನೀವು ಗೊತ್ತಿರಲಿ ಸರ್. ನಮ್ದು ಹತ್ತಿರ 80 ಲಕ್ಷ ಮನೆಗಳ ಬಿಲ್ ಬರ್ತಾ ಇತ್ತು. ಈಗ 1.5 ಕೋಟಿ ಡಿಮಾಂಡ್ ಆಗುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಷ್ಟು ನಾವು ಕರೆಂಟ್ ಎಲ್ಲ ಒಂದೇ ಸಲ ನಾವು ಬಳಸ್ತಾ ಇದ್ವಿ. ಒಂದೇ ಸಲ ಬಳಸಿದ್ರೆ ಸಡನ್ ಹೊತ್ತಿಗೆ ಲೈನ್ ಆಫ್ ಆಗೋದು, ಕ್ಲಿಪ್ ಆಗೋದು, ಅಥವಾ ಜನರೇಷನ್ ಕರೆಂಟ್ ಉತ್ಪಾದನೆ ಮಾಡೋದನ್ನ ಫೇಲ್ ಆಗೋದು, ಗ್ರಿಡ್ ಫೇಲ್ಯೂರ್ ಆಗೋದು, ಇಂಥವೆಲ್ಲ ಸಿಚುವೇಶನ್ ಬರ್ತದೆ. ಇದು ಒಂದೇ ಹಬ್ಬಕ್ಕಂತಲ್ಲ, ಇದು ಒಂದೇ ಹಬ್ಬಕ್ಕಂತ ಯಾವ್ದೇ ಹಬ್ಬ ದೊಡ್ಡ ಮಟ್ಟದಲ್ಲಿ ಇರ್ತದೆ ಅದು ಎಲ್ಲಾ ಟ್ರ್ಯಾಕ್ಟರ್ಗೂ ಕೂಡ ಸಮಸ್ಯೆ ಆಗ್ತದೆ. ಆದ್ರೆ ಉದ್ದೇಶ ಬಿಡೋದ್ರಿಂದ ನಮ್ಮ ಕೈಯಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಪಾಟ್ ಬಂದಾಗ ಅಟೆಂಡ್ ಮಾಡೋದಾಗ್ಲಿ, ಅಥವಾ ನಮ್ಮ ಕೈಯಲ್ಲಿ ಏನ್ ಲೋಕಲ್ ಪಾಟ್ ಬರ್ತದೆ ಮೇನ್ ಸಪ್ಲೈ ಫೇಲ್ಯೂರ್ ಅಂತ ಹೇಳ್ತೀವಿ. ಮೇನ್ ಸಪ್ಲೈ ಫೇಲ್ಯೂರ್ ಆದಾಗ ನಾವ್ ಏನ್ ಮಾಡ್ಲಿಕ್ಕಾಗಲ್ಲ. ಲೋಕಲ್ ಪಾಟ್ ಬಂದಾಗ ಮ್ಯಾಕ್ಸಿಮಮ್ ಎಫರ್ಟ್ ಮಾಡ್ತಾ ಇದೀವಿ. ಸರ್ ಹೇಳಿದಾಗ ಇನ್ನೊಂದು ಶರಣ ಸರ್ ಲಾಸ್ಟ್ ಟೈಮ್ ಸಮಸ್ಯೆ ಆಗಿತ್ತು, ಅದು ಊಟದಲ್ಲಿ ಗ್ರಿಡ್ಡೇ ಫೇಲ್ಯೂರ್ ಆಗಿತ್ತು. ನಾವೆಲ್ಲ ಅಲ್ಲಿ ಹೋಗಿದ್ವಿ, ಅಲ್ಲಿ ಹೋದ್ರೆ ಆದಷ್ಟು ಬೇಗ ಅಟೆಂಡ್ ಮಾಡಿಸ್ಕೊಡೋಣ ಅಂತ ಹೇಳಿ. ಆದ್ರೆ ಇಲ್ಲಿ ಲೋಕಲ್ ಜನ ಮಿತಿ ಆಗ್ಬೇಕು. ಅಂತವೆಲ್ಲ ಸಿಚುವೇಶನ್ ಹಾಕೋದ್ ಬೇಡ. ಅದೇ ರೀತಿ ನಾವು ಕೂಡ ಕ್ರಮ ಕೈಗೊಳ್ತೀವಿ, ಮತ್ತೆ ನಿಮ್ ಜೊತೆಗೆ ನಾವು ಸಹಕಾರ ಮಾಡ್ತೀವಿ. ಎಷ್ಟೇ ಹೊತ್ತಿಗೆ ಏನೇ ಸಪ್ಲೈ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವು ಅಟೆಂಡ್ ಮಾಡ್ತೀವಿ ಅಂತ ಹೇಳಿ ಮತ್ತು ರಂಜಾನ್ ಹಬ್ಬದ ಶುಭಾಶಯ. ಇರ್ಲಿ, ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವಷ್ಟು ಏರಿಯಾದಲ್ಲಿ ನೀವು ಮನೆಗಳ ಅಂತರ ಸಣ್ಣ ಅಂತರದಲ್ಲಿ ಮನೆಗಳ ಮೇಲಿಂದ ಹೋಗಿದ್ದ. ಆಮೇಲೆ ಮೇನ್ ರೋಡ್ ಅಲ್ಲಿ ಒಂದು ಪೋಲ್ ಅನ್ನ ನಿಂತಿದೆ, ಎಲೆಕ್ಟ್ರಿಕ್ ಪೋಲ್ ಅನ್ನ ನಿಂತಿದೆ. ಕೆಲವಷ್ಟು ದುರ್ಘಟನೆಗಳು ಮತ್ತೆ ಆಗಿದಾವೆ. ಒಂದು ಡೆತ್ ಆಗಿತ್ತು ಜನವರದಲ್ಲಿ, ಸುಮಾರು ಪ್ರತ್ಯಕ್ಷವಾಗಿತ್ತು. ಆ ತರದ ಯಾವ್ದು ಇದನ್ನ ಆಗೋದು ಬೇಡ ಅಂತ ಹೇಳಿದ್ರೆ ಒಂದು ಸರಿ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅವರು ಯಾವ ಲೈನ್ ಇದೆ ಸಿಟಿಯಲ್ಲಿ ಅಥವಾ ರೂರಲ್ ಅಲ್ಲಿ ಅಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಂಡು ಆ ಪೋಲ್ ಅನ್ನ ಒಂದು ವ್ಯವಸ್ಥಿತ ಜಾಗೆಗೆ ಹಾಕೊಂಡು ಹೋಗ್ಬಿಡು. ಕೆಲವಷ್ಟು ರೋಡ್ ಅಲ್ಲಿ ಬಂದಿದೆ, ಅದಾದಲ್ಲಿ ಹೆಡ್ಪಾರ್ಟ್ಮೆಂಟ್ ಜಾಲಿ ಕೋಡಿ ಪೂರ್ವದಲ್ಲಾಗ್ಲಿ ಮೇನ್ ರೋಡ್ ಅಲ್ಲಿ ಇದೆ. ಈಗ ನೀವು ನೋಡ್ಕೊಂಡು ನಾನು ವಿಡಿಯೋ ಫೋಟೋಗ್ರಫಿ ಎಲ್ಲ ಹಾಗೆ ಆಗಿದೆ. ಇವ್ರು ಒಂದ್ಸಲ ಗಮನ ತಗೊಳ್ಳೋದು. ಮೊದಲನೇದಾಗಿ ನಮ್ಮ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ
ನಮ್ಮ ಹೊಸ ವರ್ಷ ಯುಗಾದಿ ಹಬ್ಬ ಆದ ನಂತರ ಅವರು ಚಂದ್ರನ್ ನೋಡಿ ಉಪವಾಸ ಹಿಡಿದಿದ್ರು. ಈಗ ಮುಗಿದ್ದ ಬಂದಿದೆ. ಇನ್ನು ನೆಕ್ಸ್ಟ್ ಮತ್ತೆ ಇವತ್ತು ಅಮಾವಾಸ್ಯೆ, ಚಂದ್ರನ್ ನೋಡಿ ಹಬ್ಬ ಆಚರಿಸ್ತಾರೆ. ನಿಮ್ಮ ಹಬ್ಬ ಆಚರಿಸೋದ್ರಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಅಂತ ಹೇಳ್ತಾ, ಈಗಾಗಲೇ ಮುಂದಿನ ದಿನದಲ್ಲಿ ಈ ಬೇರೆ ಬೇರೆ ಯಾವ ವಿಚಾರ ಇದ್ದರೆ ಚರ್ಚೆ ಮಾಡುವ ಅಂತ ಹೇಳಿ ಇನ್ನೊಮ್ಮೆ ರಂಜಾನ್ ಶುಭಾಶಯ ಆಯ್ತು. ಶಾಂತಿ ಸಭೆ ಅನ್ನೋದಕ್ಕಿಂತ ಎಲ್ಲರೂ ಹಬ್ಬಾಚರಣೆ ಮಾಡಲಿಕ್ಕೆ ತಮ್ಮ ಸಹಕಾರವನ್ನು ಮಾಡಿದಂಥ ಸಭೆಯಲ್ಲಿ ಮಾನ್ಯ ತಹಶೀಲ್ದಾರ್ ಸಾಹೇಬರು, ಮಾನ್ಯ ಡಿಎಸ್ಪಿ ಒಂದು ಸುತ್ತ ಹಿರಿಯ ನಾಗರಿಕರು ಒಂದು ಸುತ್ತ ಕಟ್ಟಡಕ್ಕೆ ನನ್ನದೊಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ತಾವು ಹಬ್ಬ ಎಲ್ಲ ರೀತಿಯೂ ಸ್ಟಾರ್ಟ್ ಮಾಡಿದ್ದೀವಿ. ಕರೋನಾ ಆದಮೇಲೆ ಶಾಂತ ರೀತಿಯಲ್ಲೇ ಆಗ್ತಾ ಇದೆ. ಮುಂದೆ ಕೂಡ ಶಾಂತಿ 100% ಆಗುತ್ತೆ ಅಂತೇಳಿ ನಮ್ಮೆಲ್ಲ ಸಹಕಾರ ಕೊಡ್ತೀನಿ. ಅದೇ ರೀತಿ ಇನ್ನೊಂದು ಪೊಲೀಸ್ ಇಲಾಖೆ ಅಂತ ಹೇಳೋದು, ಸೋಷಿಯಲ್ ಮೀಡಿಯಾನ ನಾವು ಟ್ರ್ಯಾಕಿಂಗ್ ಇಟ್ಟಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಎಡಿಟ್ ಮಾಡಲಿ, ಏನೇ ಪೋಸ್ಟ್ ಮಾಡಲಿ, ದಯವಿಟ್ಟು ನಿಮ್ಮ ಗಮನಕ್ಕೆ ಬಂತಂದ್ರೆ ನಾವು ಮೊದಲಿಗೆ ಹೇಳ್ದಂಗೆ ನಿಮ್ಮ ಹಿರಿಯರು ಕರ್ಸ್ಬಿಟ್ಟು ಮಾತಾಡ್ತೀವಿ. ಆ ರೀತಿಯಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಬರೋದೆಲ್ಲ ನಿಜ ಅಲ್ಲ, ಯಾವುದು ಸುಳ್ಳಲ್ಲ ಅಂತ ಹೇಳ್ತದೆ. ಎಡಿಟ್ ಮಾಡ್ಬಿಟ್ಟು ಏನೇನೋ ಮಾಡ್ತಾ ಇದ್ದಾರೆ ಇತ್ತೀಚೆಗೆ, ಬೇರೆ ಬೇರೆ ಊರಲ್ಲಿ ನೋಡಿರ್ಬೋದು ನೀವು. ಹಾಗಾಗಿ ಭಟ್ಕಳ ಸಂಬಂಧಪಟ್ಟಂಗೆ ಸಪ್ರೇಟ್ ಗ್ರೂಪ್ ಮಾಡಿಕೊಂಡು ನಾವು ಸೋಷಿಯಲ್ ಮೀಡಿಯಾನ ಅಬ್ಸರ್ವೇಷನ್ಗೆ ಒಂದು ಟೀಮ್ ಸಪ್ರೇಟ್ ಮಾಡಿದ್ದೀವಿ. ಹಬ್ಬದಲ್ಲಿ ಯಾರೇ ವಾತಾವರಣ ಕೆಡಿಸಲಿಕ್ಕೆ ಇತ್ತು ಅಂತಂದರೆ ಮುಲಾಜಿಲ್ಲದವ್ರ ಮೇಲೆ ಕಾನೂನು ಕ್ರಮ 100% ತಗೊಳ್ತೀವಿ. ಯಾರೇ ಇರಲಿ, ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ತಾವು ಸಹಕಾರ ಕೊಡಲೇಬೇಕಾದ್ರೆ ಆ ವಿಷಯದಲ್ಲಿ. ಓಕೆ, ನೀವೇನು ಕುಂದುಕೊರತೆಗಳು ಹೇಳಿದ್ದೀರಾ ಅದನ್ನೆಲ್ಲ ನಾವು ಸಾಲ್ವ್ ಮಾಡೋಕ್ಕೆ ಡೆಫಿನೆಟ್ಲಿ ಹಾನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಟ್ರೈ ಮಾಡ್ತೀವಿ. ಆಮೇಲೆ ಈಗ ಹೇಗೆ ನಾವು ಹಿಂದೆಯಿಂದನೂ ಶಾಂತಿಯುತವಾಗಿ ಹಬ್ಬಗಳನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಅದೇ ಥರ ಈಗ ರಂಜಾನನ್ನು ಆಚರಣೆ ಮಾಡುವ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ವಂದನೆಗಳನ್ನ ಹೇಳಿ ಕಾರ್ಯಕ್ರಮನ ಮುಗಿಸ್ತೀವಿ. ಥ್ಯಾಂಕ್ ಯು.